ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಸು ಕೊಂದಿದ್ದಕ್ಕೆ ಸೇಡ್ ತೀರಿಸಿಕೊಂಡ್ರ ಸ್ಥಳೀಯರು ಇದನ್ನೇ ಹೇಳ್ತಾ ಇದ್ದೀನಿ ನಾನು. ಹಸುವಿನ ಮಾಂಸಕ್ಕೆ ಕೀಟನಾಶಕ ಫೋರೇಟನ್ನು ಹಾಕಿದ್ದಾರೆ. ಹುಲಿ ಬೇಟೆಯಾಡೋದಕ್ಕೆ ಕೀಟನಾಶಕವನ್ನು ಹಾಕಿರುವಂತಹ ಶಂಕೆ ಇದೆ. ಇದನ್ನೇ ನಾನು ಹೇಳ್ತಾ ಇದ್ದಿದ್ದು. ಹಸುನ ಕೊಂದುಬಿಟ್ಟಿದೆ, ಸಿಟ್ಟಿಗೆ ಏನು ಮಾಡಿದ್ದಾರೆ, ಆ ಬಾಡಿಗೆ ಅಂದರೆ ಹಸುವಿನ ದೇಹಕ್ಕೆ ಅವರೆಲ್ಲ ಕ್ರಿಮಿನಾಶಕವನ್ನು ಸಿಂಪಡಿಸಿ ಹೊರಟೋಗಿದ್ದಾರೆ. ಹುಲಿಗಳು ಮತ್ತೆ ಬಂದಿದೆ ತಿನ್ನೋದಕ್ಕೆ. ಆಗ ಆ ವಿಷಮಿಶ್ರಿತ ಮಾಂಸವನ್ನು ತಿಂದು ಹುಲಿಗಳು ಸಾವನ್ನಪ್ಪಿರಬಹುದು ಅಂತ ಇನ್ನೊಂದು ಆ್ಯಂಗಲ್ನಲ್ಲಿ ಯೋಚನೆ ಬರ್ತಾ ಇದೆ. ಇದೆರಡು, ಒಂದು ಕಳ್ಳ ಸಾಗಣೆದಾರರು ಅಥವಾ ಈ ಯಾರು ಕಳ್ಳ ಬೇಟೆಗಾರರಿದಾರಲ್ಲ, ಈ ಕಳ್ಳ ಬೇಟೆಗಾರರು ಉಗುರಿನ ಆಸೆ, ಚರ್ಮದ ಆಸೆಗೋಸ್ಕರ ಮಾಡಿರಬೇಕು. ಬಟ್ ಉಗುರು ಕಟ್ಟಾಗಿಲ್ಲ ಅಂತಾರೆ, ಚರ್ಮ ಹಾಗೇ ಇದೆ ಅಂದರೆ ಅವರಲ್ಲ, ಅವ್ರದ್ದು ಕೆಲಸ ಅಲ್ಲ ಅಂತ. ಹಾಗಾದರೆ ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು ಯಾರೋ ಈ ರೀತಿ ಮಾಡಿದ್ದಾರೆ. ಹಸುವನ್ನು ಕೊಂದಿತ್ತಿದು. ಆ ಸಿಟ್ಟಿಗೆ ಆ ಹಸುವಿನ ದೇಹಕ್ಕೆ ಕ್ರಿಮಿನಾಶಕವನ್ನು ಸಿಂಪಡಿಸಿ ಹೋಗಿದ್ದಾರೆ. ಹುಲಿ ಮತ್ತೆ ಬಂದು ತಿಂದಿದೆ, ಆಗ ಸತ್ತಿದೆ ಅಂತ ಇನ್ನೊಂದು ಆ್ಯಂಗಲ್. ಎಸಿಎಫ್ ಗಜಾನನ ಹೆಗಡೆ ಅವರು ಆಗಮಿಸಿದ್ದಾರೆ ಅಂತ ಮಾಹಿತಿ. ಗಾಜನೂರು ಗ್ರಾಮದ 4 ಕರೆ ತಂದಿದ್ದಾರೆ ಎಸಿಎಫ್ ಸಿಬ್ಬಂದಿ. ಹಸುವಿನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಎಸಿಎಫ್ ಕರ್ಕೊಂಬಂದಿದ್ದಾರಂತೆ. ಯಾರ್ದು ಹಸು ಇದು ಅಂತ ಗ್ರಾಮಸ್ಥರಿಂದ ಹಸುವಿನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ಕಾಡಂಚಿನ ಗ್ರಾಮ ಗಾಜನೂರು, ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟೂರದು. ಅಲ್ಲಿಂದಲೇ 4 ಜನರನ್ನು ಕರ್ಕೊಂಬಂದಿದ್ದಾರೆ. ಆ ಗ್ರಾಮದವರು, ಅಕ್ಕಪಕ್ಕದ ಗ್ರಾಮದವರೆಲ್ಲ ಕಾಡಂಚಿಗೆ ಹಸುಗಳನ್ನು ಮೇಯಕ್ಕೆ ಬಿಡ್ತಾರೆ. ಈಗ ಅದನ್ನು ಐಡೆಂಟಿಫೈ ಮಾಡಿದ್ರೆ ಇದು ಯಾರ ಹಸು ಅಂತ ಐಡೆಂಟಿಫೈ ಮಾಡಿದ್ರೆ ವಿಷ ಹಾಕಿದವ್ರು ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಎಸಿಎಫ್ ಗಜಾನನ ಹೆಗಡೆ ಆ ಗಾಜನೂರು ಗ್ರಾಮದಿಂದ ಒಂದು 4 ಜನರನ್ನ ಗ್ರಾಮಸ್ಥರನ್ನು ಕರ್ಕೊಂಡು ಬಂದಿದ್ದಾರೆ ಅಂತ. ಆ ಹಸುವನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ಯಾರ ಹಸು, ಏನು ಎತ್ತ ಅಂತ. ಹಸುವಿನ ಮಾಲೀಕರು ಯಾರು ಅಂತ ಗೊತ್ತಾದರೆ ಆಮೇಲೆ ಸಹಜವಾಗಿ ಅಂಥವ್ರನ್ನ ಪ್ರಶ್ನೆ ಮಾಡ್ಬೋದು, ಕ್ರಿಮಿನಾಶಕವನ್ನು ಹಾಕಿದಾರ ಅಂತ. ಎನಿಹೌ ಈಗ ಪೋಸ್ಟ್ಮಾರ್ಟಮ್ ಆಗಿದೆಯಂತಲ್ಲ, ತಾಯಿ ಹುಲಿದು ಪೋಸ್ಟ್ಮಾರ್ಟಮ್ ಆಗಿದೆ. ರಿಪೋರ್ಟ್ ಬಂದರೆ ಗೊತ್ತಾಗುತ್ತೆ ಏನು ಸಾವಿಗೆ ಏನು ಕಾರಣ ಅಂತ.